ಶಾಲೆ ಯಾವುದೋ ಒಂದು ಕಾರ್ಯಕ್ರಮ ಕೊರತೆ ಇದೆಯಲ್ಲ ಅಂತ. ಏನೊಂದು ಗೊತ್ತಾಗಿತ್ತು ಅಂದ್ರೆ ಒಂದು 2ನೇ ಬ್ಯಾಚರು ಹಿಂಗೆ ನಾವು ಮುಖ್ಯೋಪಾಧ್ಯಾಯರು ನಾನೇ ವರ್ಷ ಸ್ವಲ್ಪ ಆಮೇಲೆ ಏನೋ ಅಂದ್ರೆ ಶಾಲೆ ವಿಚಾರಕ್ಕಾಗಿ ನಾವು ವೈಯಕ್ತಿಕ ಯಾವಾಗಲೂ ನಾನು ಜಗಳ ಶಿಕ್ಷಕರಾಗಿ ಶಾಲೆ ವಿಚಾರಕ್ಕಾಗಿ ಜಗಳ ಒಂದು ಬ್ಯಾಚ್ಗೆ ಶಾರದಾ ಪೂಜೆ ಮಾಡಿಲ್ಲ. ಶಾರದಾ ಪೂಜೆನೇ ಮಾಡಿಲ್ಲ. ಡೈರೆಕ್ಟ್ ಆಗಿ ಇಟ್ಬಿಟ್ಟು ಎಕ್ಸಾಮ್ ಬ್ಯಾಚ್ನ ಹುಡುಗ ಬಂದ್ಬಿಟ್ಟು ಒಂದ್ಸಲ ಭಾಳ ಬೇಸರ ಪಡ್ತಾರೆ. ಸರ್ ನಮ್ಮ ಬ್ಯಾಚ್ಗೆ ನೀವು ಶಾರದಾ ಪೂಜೆ ಮಾಡಿಲ್ಲ, ಈಗ ನಾವು 10,000 ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡಬೇಕು. ಆಯ್ತಪ್ಪ ಮಾಡ್ವಿ. ಅವಾಗ ಏನೋ ಇವಾಗ ಮಾಡೋಕ್ಕಾಗಿಲ್ಲ. ಸಂಪೂರ್ಣವಾಗಿ ಮುಖ್ಯೋಪಾಧ್ಯಾಯ ನಿರ್ಲಕ್ಷ್ಯ. ಯಾಕಂದ್ರೆ ಒಬ್ಬ ಮುಖ್ಯೋಪಾಧ್ಯಾಯ ನಿರ್ಲಕ್ಷ್ಯ ಮಾಡಿದ್ರೆ ಒಂದು ಶಾಲೆ ಎಷ್ಟು ತೊಂದರೆ ಆಗುತ್ತೆ, ಏನೆಲ್ಲ ಆಗುತ್ತೆ, ಒಂದು ಚುಕ್ಕೆ ಹಂಗೆ ಬಿಡುತ್ತೆ ನೋಡಿ. ಆ ವಿಚಾರಕ್ಕೆ ನಮ್ಗೆ ಹೇಳಿದಾಗ ಆಮೇಲೆ ಸರ್ ಎಲ್ಲ ಸೇರಿಸಿ ಮಾತಾಡ್ತೀವಿ ಮತ್ತು ಹಾಗೆ ಹೋಯ್ತು. ಹಾಗೆ ಇಲ್ಲಿ ಹೋದ ವರ್ಷ ನಾನು 2024ರಲ್ಲಿ ಒಂದು ದೊಡ್ಡದೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಶಾಲೆಗೆ ಚರ್ಚೆ ಮಾಡಿದ್ದೆ. ಪೂರ್ವಕ್ಕೆ ಕೊಟ್ಟಿದ್ರು ಮಾಡಿ ಎಲ್ಲ ನಮ್ಮ ಶಾಲೆ ಸರ್ವಿಸ್ ಕೊಟ್ಟಿರೋದು ಮತ್ತು ರಿಟೈರ್ಡ್ ಆಗಿ ಎಲ್ಲ ಟೀಚರ್ಸ್ ಸೇರಿಸಬೇಕು, ಎಲ್ಲ ವಿದ್ಯಾರ್ಥಿಗಳನ್ನ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು. ಆದರೆ 2023 ಬ್ಯಾಚಲ್ಲಿ ನಮ್ಮ SSLC ರಿಸಲ್ಟು 4 ಜನ ಫೇಲ್ ಆಗಿತ್ತು. ಸ್ವಲ್ಪ ರಿಸಲ್ಟ್ ಮೇಲೆ ತುಂಬ ಒತ್ತಡ ಇತ್ತು. ನಮ್ಮಲ್ಲಿ ಹೋದ ವರ್ಷನೇ ವೆಬ್ CC ಕ್ಯಾಮ್ರಾ ಫೈನಲ್ ಆಗಿತ್ತಲ್ಲ, ಆ ವಿಚಾರದಲ್ಲಿ ನಾನೇ ಸ್ವಲ್ಪ ಕಾರ್ಯಕ್ರಮ ಮಾಡ್ತಾ ಹೋದ್ರೆ ರಿಸಲ್ಟ್ ಮತ್ತೆ ತೊಂದರೆ ಆಗುತ್ತೆ ಅಂತ ರಿಸಲ್ಟ್ ಇನ್ನೂ ಚೆನ್ನಾಗಿ ಬಂತು. ಹೋದ ವರ್ಷ ತಾಲೂಕಲ್ಲಿ ಆಪರೇಷನ್ ಬಂತು. ಆದರೆ ಈ ವರ್ಷ ಮಾಡೋಣ ಅಂತಂದರೆ ಈಗಲೂ ಅದೇ ಬೇಸರ. ಯಾಕಂದರೆ ಈಗಲೂ ನೇರವಾಗಿ ಹೇಳೋದ್ರೆ ಮುಖ್ಯೋಪಾಧ್ಯಾಯರ ಒಂದು ಬೇಜವಾಬ್ದಾರನೇ ಅಂತ ಅನಿಸುತ್ತೆ ಒಂದು ಟೈಮು. ನಾನು ಕಿಶೋರ್ ಸಾಕಷ್ಟು ಸಲ ಹೇಳಿದೆ, ಇದು ಕಾರ್ಯಕ್ರಮ ಸ್ವಲ್ಪ ಇದಾಗ್ತಾ ಇದೆ, ನೋಡು ನೆಕ್ಸ್ಟ್ ಜೂನ್ ಮಾಡೋಣ, ಜೂನ್ ಇವನಂತ ಅಡ್ಡ ಬಿದ್ದುಬಿಟ್ಟ ನಮ್ಗೆ. ಇಲ್ಲ ಸರ್ ಅದೇನಾಗಿ ಮಾಡಿಬಿಡ್ತೀವಿ ಸರ್, ಸಿಂಪಲ್ ಆಗಿ ಮಾಡ್ತೀವಿ, ಸಿಂಪಲ್ ಆಗಿ ಮಾಡಿ ಗೆದ್ದು ಮಾಡಿರ್ತೀವಿ. ಯಾಕೆಂದರೆ ಒಂದು ಕಾರ್ಯಕ್ರಮ ಅಂತಂದರೆ ನೆನಪು ಮಾಡ್ಕೋಬೇಕು ಅಂತಂದರೆ ನಾಳೆ ರೇಣಾ ಸರ್ ಚಾರ್ಜರ್ ಇದ್ದಾಗ ನಾವಿಗೆ 4 ಡಿಸೈಡ್ ಮಾಡಿದ್ದೀವಿ. ಎಷ್ಟೊತ್ತಲ್ಲಿ ನಾನೇ 4 ಡಿಸೈಡ್ ಮಾಡಿದ್ದೀವಿ. ಮಕ್ಕಳನ್ನೇ ಹೋಗ್ಬೇಕು ಮನೆಗೆ, ಸರ್ ನಾಳೆ ಪೇರೆಂಟ್ ಮೀಟಿಂಗ್ ಮಾಡಬೇಕು. ಯಾಕೆಂತಂದರೆ ರಿಸಲ್ಟ್ ಸ್ವಲ್ಪ ಸ್ಲೋ ಇದೆ, ಟೆಸ್ಟ್ ಕಡಿಮೆ ಮಾಡಿಸಿದ್ರೆ ಮಕ್ಕಳಿಗೆ ಇದಾಗ್ತಾ ಇಲ್ಲ, ನಾಳೆ ಪೇರೆಂಟ್ ಮೀಟಿಂಗ್ ಮಾಡೋದು ಬೆಳಿಗ್ಗೆನೆ ಮಾತಾಡಿ ಅನೌನ್ಸ್ ಮಾಡಿ ಬೆಳಿಗ್ಗೆ ಪೇರೆಂಟ್ ಮೀಟಿಂಗ್ ಆಗಿದೆ ಅಷ್ಟೇ. ಜೈನ್ ಮಾಸ್ಟರ್ಗೆ ಬೆಳಿಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಆ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಷ್ಟು ಹೊಂದಾಣಿಕೆ ಇತ್ತು. ಇಲ್ಲಿ ಪ್ರತಿಷ್ಠೆಯಾಗಿ ಯಾವುದು ಮಾಡ್ತಿರ್ಲಿಲ್ಲ, ಶಾಲೆಗಾಗಿ ಮಾಡ್ತಾ ಇದ್ವಿ. ನಾವು ಇತ್ತೀಚೆಗೆ ಏನಾಗಿದೆ ಅದು ಕೆಲವರು ಆಗ್ತಾ ಇದೆ. ಅದು ತುಂಬ ಬೇಸರ ಆಗುತ್ತೆ ಶಾಲೆ ವಿಚಾರದಲ್ಲಿ ಕೆಲವು ಮಾತಾಡಲಿಕ್ಕೆ. ಆ ವಿಚಾರ ತಿಳ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಅಂತ ಶಿಶುಭವನ 26 ಬಂದಾಗ ಒಂದು ಕ್ಲೂ ಸಿಕ್ತು. ಮಾಡಬೇಕು ಸರ್, ಮಾಡ್ತೀವಿ ಸರ್, ಎಲ್ಲ ಸೇರ್ತೀವಿ ಅಂತ. ನಾನು ಇನ್ನೂ ನೀವು ಓದ್ತಾ ಇದ್ದೀರಪ್ಪ, ಈಗೆಲ್ಲ ಅದಕ್ಕೆಲ್ಲ ಖರ್ಚು ಕಷ್ಟ ಆಗುತ್ತೆ, ನೋಡಿಲ್ಲ ಚರ್ಚೆ ಮಾಡ್ಕೊಸ್ತು ಅಂತಿದೆ. ಆಮೇಲೆ ಮಾಡೋದು ಓದಿಸ್ಗೆ ನೆಕ್ಸ್ಟ್ ಡೇ ಬಂದು ಕ್ಲಾಸ್ ಎಲ್ಲ ಮತ್ತೆ ಬಿಡಿಸೋದು ಹೋಗಿದ್ರೆ ಸರ್ ಏನೋ ಮಾಡ್ತಿಲ್ಲ, ನೀವು ಹೇಳಿ ಸರ್ ಡೇಟ್ ಹೇಳಿ ಸರ್, ಹೋಗಿ ಶಾರದಾ ಪೂಜೆ ದಿವಸ ಮಾಡೋಣ ಅಂತಂದರೆ ಅದಕ್ಕೆ ಮತ್ತೆ 2 ಪ್ರಯೋಜನ ಆಗುತ್ತೆ, ರಿಸ್ಕ್ ಆಗುತ್ತೆ. ಅವತ್ತೆಲ್ಲ ಸೇರಿಲ್ಲ ಸರ್, ಮತ್ತೆಲ್ಲ ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ, ಒಬ್ಬರು ಅದು ಇದು. ಕೊನೆಗೆ ಎಲ್ಲೂ ಕೊನೆಗಿಲ್ಲ. ಕೊನೆಗೆ ಭಾನುವಾರ ಸಿಕ್ತು. ಭಾನುವಾರಕ್ಕೆ ಅಂತೇಳಿ ಮಾತಾಡ್ಕೊಂಡು ಮತ್ತೆಲ್ಲ ಒಪ್ಕೊಂಡಿದ್ದಾರೆ. ಮತ್ತೆ ತಿರುಗಿ ಬಂದಾಗ ತಿರುಗಿ ನಾನು ನೋಡಿದೆ ಭಾನುವಾರ ಅಂದರೆ ಮತ್ತೆ ಟೀಚರ್ಸ್ ಇರಲ್ಲ, ಇವರು ಹೊರಗಡೆ ಬರೋದು ಕಷ್ಟ ಆಗುತ್ತೆ, ಯಾಕಂದರೆ ಎಲ್ಲರೂ ಸೇರಿಸ್ಬೇಕು. ಯಾರಿಲ್ಲ ಅಂತ ಎಲ್ಲರೂ ಲಿಸ್ಟ್ ಕೊಟ್ಟೆ. ಫಸ್ಟ್ ನೋಡಪ್ಪ ಇಷ್ಟು ಜನ ರಿಸಲ್ಟ್ ಕಳಿಸ್ಲಿಕ್ಕೆ ಅಂದರೆ ಎಲ್ಲರೂ ನಂಬರ್ಸ್ ಕೊಟ್ಟೆ. ಮಾತಾಡ ಕಷ್ಟ ಆಗುತ್ತೆ, ಅವೆಲ್ಲ ಇದ್ದರೆ ಭಾನುವಾರ ಮನೇಲಿ ಮಾತಾಡ್ಬಿಟ್ಟು ನಮ್ಮ ವಯಸ್ಸೇ ಒಪ್ಪಲಿಲ್ಲ. ವಯಸ್ಸಿಗೆ ಸ್ವಲ್ಪ ಆಮೇಲೆ ಅವರು ಹೋಗಿ ಬೇಡ ದೇಶದ ಮಾತಾಡಿ ಹೋಗಿ ಪೋಸ್ಟ್ ಕೊಟ್ಟು ಪ್ರಿಫರ್ ಮಾಡೋಣ ನೋಡಿ ಶನಿವಾರ ವಯಸ್ಸಿರುತ್ತೆ. ಆಮೇಲೆ ಇವನೇ ಮಾತಾಡಿ ಇಲ್ಲ ಸರ್ ವಯಸ್ಸಲ್ಲಿ ಬರ್ತಾರೆ ಅಂತಿಲ್ಲ. ಇವತ್ತು ಅವರೇ ಬಂದಿಲ್ಲ. ಅದು ಸ್ವಲ್ಪ ಏನಾಗುತ್ತಂದರೆ ವ್ಯತ್ಯಾಸ ಆಗುತ್ತೆ. ಅವ್ರು ಕಾರ್ಯಕ್ರಮ ಮಾಡಿದಾಗ ಒಟ್ಟಿಗೆ ಮುಖ್ಯೋಪಾಧ್ಯಾಯರು ಬಂದಿಲ್ಲ ಶಾಲೆ ವಿಚಾರವಾಗಿ. ಅವ್ರಿಗೆ ಯಾಕೆ ಅದನ್ನು ತೊಗೊಂಡು ಗೊತ್ತಿಲ್ಲ. ಅದ್ರ ನಿರ್ಧಾರಗಳು ಕೆಲವು ಇದ್ದಾವೆ, ಅದನ್ನು ನಾನು ಇದು ಮಾಡಿದೆ. ಯಾಕಂದರೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಈಗ ಮಾರ್ಗದರ್ಶನ ಕೇಳ್ತಿದ್ದೆ. ನಾನು ಮಾರ್ಗದರ್ಶನ ಕೊಡೋದು ಒಂದು ಸ್ವಲ್ಪ ಮೊದಲು ಧೈರ್ಯ ಕೊಡ್ತಿದ್ದೆ, ಈಗ ಸ್ವಲ್ಪ ರಿಸ್ಕ್ ಆಗ್ತದೆ. ಯಾಕಂದ್ರೆ ಜೈನ್ ಮಾಸ್ಟರ್ ಚಾರ್ಜಲ್ಲಿದ್ದಾಗ ನಾನು ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೂ 1 ಸೆಕೆಂಡು ಇಂಜಿನಿಯರ್ ಇರಲಿಲ್ಲ, 1 ಸೆಕೆಂಡು ನಾನು ಭಯ ಬಿಡ್ತಿದ್ದೆ. ನೇರವಾಗಿ ಶಾಲಾ ಕಾರ್ಯಕ್ರಮ ಮಾಡಬೇಕು ನನ್ನ ಮನೆ ಕಾರ್ಯಕ್ರಮ ಯಾವುದು ಮಾಡ್ತಿರಲಿಲ್ಲ, ಮತ್ತು ಅಷ್ಟು ಧೈರ್ಯ ಇತ್ತು. ಬಟ್ ಈಗೇನಾಗಿದೆ ಪರಿಸ್ಥಿತಿ ಬದಲಾಗಿರೋದ್ರಿಂದ ಸ್ವಲ್ಪ ತೊಂದರೆಗಳಾಗ್ತಾ ಇದೆ. ಅದಕ್ಕೆ ಕಿಶೋರ್ ಒಂದು ನೆನ್ನೆ ಬೆಳಿಗ್ಗೆ ಕೂಡ ಫೋನ್ ಅಂದೆ, ನೋಡಿ ಪೋಸ್ಟ್ ಮಾಡೋಕ್ಕಾಗತ್ತೆ ಅನ್ನೋ ಅಂತ. ಇಲ್ಲ ಸರ್ ಎಲ್ಲ ರೆಡಿ ಮಾಡ್ಕೊಂಡು ಸರ್ ಜಯ ಸ್ವಲ್ಪ ಮುಗಿಸು ಅಂತಂದರೆ. ಯಾಕೆಂದರೆ ವಿಚಾರ ಅರಿತಿರ್ತಾರೆ ಕೆಲವು. ಇನ್ನು ಅದನ್ನು SSLC ಬಿಟ್ಟರೆ ಬಟ್ ಟೋಟಲಿ 100% 100% ಕಾರ್ಯಕ್ರಮ ಯಶಸ್ಸು ಮಾಡಿದ್ದಾರೆ. ಅದು ಕೀರ್ತಿ ವಿಶ್ವ ಮತ್ತು ವಿಜಯ್ಗೆ ಸೇರಬೇಕು. ಅದರಲ್ಲಿ ರಾಕೇಶ್ ಸರ್ ಬಂದಿದ್ದಾರೆ.
ಇನ್ನು ವಿಚಾರ ಏನಪ್ಪ ಅಂತಂದರೆ ನೆನಪುಗಳು ಸಾಕಷ್ಟು ಮಾತಾಡ್ಬಿಟ್ಟಿದ್ದೀವಿ, ಸಾಕಷ್ಟು ಹೇಳ್ಬಿಟ್ಟಿದ್ದೀವಿ, ಮತ್ತೆ ಅದನ್ನ ಹೇಳೋದೇನು ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದು ಕಲ್ಲು ಎಷ್ಟು ಏರಿ ಬೀಳುತ್ತೋ, ಎಷ್ಟು ಹುಳಿ ಏರಿ ಬಿದ್ದಿರುತ್ತೋ ಆ ಕಲ್ಲು ಮಾತ್ರ ಸುಂದರ ಮೂರ್ತಿಯಾಗಿ ದೇವಸ್ಥಾನದಲ್ಲಿ ಅಭಿಷೇಕ ಪಡ್ಕೊಳ್ಳುತ್ತೆ. ಯಾವುದು ಕಡಿಮೆ ಎದ್ದಿರುತ್ತೋ ಅದು ತೆಂಗ ಏಕೋ ಇಲ್ಲ ಏನು ಹೊಸ್ತಲಾಗಿ ಬಿಡುತ್ತೆ, ಅದನ್ನ ತುಳ್ಕೊಂಡು ಅದನ್ನ ಆ ರೀತಿ ಇರುತ್ತೆ. ಆದರೆ ಏಟು ಬಿದ್ದಿರುವಂಥ ಒಂದು ಕಲ್ಲು ನಾವು ಪೂಜೆ ಮಾಡ್ತೀವಿ, ಅದನ್ನು ನಾವು ನಮ್ಮ ಬೇಡಿಕೆಗಳನ್ನು ನಡೆಸ್ತೀವಿ. ಆ ಸುಂದರ ಮೂರ್ತಿ ಆಗಬೇಕಾದ್ರೆ ಅದು ಏನು ಏಟ್ಗಳನ್ನ ತಗೊಂಡಿರುತ್ತೆ, ಹುಳಿ ಏಟ್ಗಳನ್ನ ತಗೊಂಡಿರುತ್ತೆ. ಮಾತ್ರ ನೀವು ಆ ರೀತಿ ಆದ್ರೆ ಮಾತ್ರ ಜೀವನದಲ್ಲಿ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಯಾರಷ್ಟು ಸಾಧನೆ ಮಾಡಲಿಕ್ಕೆ ಸಮಯ ಮುಗಿದೋಗಿದೆ ಸರ್, ನಮ್ಮ ಮದುವೆಯಾಗಿ ಮಕ್ಕಳಾಗಿದೆಯಾ ಸರ್, ನಮ್ಮ ಸಾಧನೆ ಆಗಲ್ಲ ಸರ್, ಖಂಡಿತ ಆಗುತ್ತೆ. ಅದೊಂದೇ ಒಂದು ಉದಾಹರಣೆ ಹೇಳ್ತೀನಿ. ತಮಿಳುನಾಡಲ್ಲಿ ಒಬ್ಬ ಆಕೆ ಗಂಡ ಪಿ ಸಿ ಆಗಿರ್ತಾನೆ, ಗಂಡ ಏನಾಗ್ತಾನೆ ಪಿ ಸಿ ಆಗಿರ್ತಾನೆ. ಒಬ್ಬ ಪಿ ಸಿ ಅಂತಂದ್ರೆ ನಮ್ಮ ಮುಂದೆನೇ ಇದ್ದಾರೆ ಪ್ರವೀಣ್ ಸರ್, ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಜಾಬ್ ಇದೆ ಸರಿ, ಆ ವ್ಯವಸ್ಥೆಯಲ್ಲಿ ಎಷ್ಟು ಒಂಥರ ಪೊಲೀಸ್ ಡಿಪಾರ್ಟ್ಮೆಂಟ್ ನೆನೆಸ್ಕೊಂಡ್ರೆ ನಾವು ಒಂಥರ ಬೇಸರ ಆಗ್ತಿದ್ವಿ. ಒಂಥರ ಮನೆಯಲ್ಲಿ ನಾವು ಯಾರನ್ನೂ ಅಷ್ಟು ಕೆಲ ನೋಡೋದಿಲ್ಲ. ಪಿ ಸಿನ ಉನ್ನತ ಅಧಿಕಾರಿಗಳು ಆ ಮಟ್ಟಿಗೆ ನೋಡ್ತಾರೆ. ಅದೇನಾ ಆಕೆ ಒಂದ್ಸಲ ನೋಡ್ಬಿಡ್ತಾರೆ ತನ್ನ ಗಂಡ ಪಿ ಸಿ ಆಗಿ ಇಷ್ಟೆಲ್ಲ ಒಬ್ಬರಿಗೆ ಹಡಿಯಾಳಾಗಿರ್ಬೇಕು, ಅವ್ರಿಗೆ ಕೆಲಸ ಮಾಡ್ಬೇಕು, ಅವ್ರು ಶಿಲ್ಪ್ ಮಾಡ್ಬೇಕು, ಅವ್ರು ಇದು ಮಾಡ್ಬೇಕು ಅಂತ ಕೊನೆಗೆ ನಿರ್ಧಾರ ಮಾಡ್ಬೇಕು. ಕೊನೆ ಆ ಥರ ಪೊಸಿಷನ್ಗೆ ಹೋಗಿ ನಾನೇನು ಮಾಡಬೇಕು ಅಂತ ಗಂಡನ ಕೇಳಿದಾಗ ಏನೆಲ್ಲ ಡಿಗ್ರಿ ಮಾಡ್ಕೊಂಡು IPS ಮಾಡೋದು ಆಗುತ್ತೆ ಅಂತ. 2 ಮಕ್ಕಳು ಬೇರೆ ಇರ್ತಾರೆ. ಅದಾಗ ಆ ಚಿಕ್ಕ ಮಕ್ಕಳನ್ನು ಹಾಕ್ಕೊಂಡು ಆಕೆ ಓದ್ತಾಳೆ, ಡಿಗ್ರಿ ಆಗಿರುತ್ತೆ, IPS ಮಾಡ್ಕೊತಾರೆ. ಆಕೆ ಹೆಸರು ಏನು ಬರ್ತಾ ಇಲ್ಲ, ಅದು ನೀವು ಗೂಗಲ್ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ, ಬೇರೆ ಸಿಗುತ್ತೆ, ಇಲ್ಲ ಸಿಗುತ್ತೆ. ತಮಿಳ್ನಾಡಲ್ಲಿ PC ಹೆಂಡತಿ ಬೇಕಂತ ಸರ್ಚ್ ಮಾಡಿ ಸಿಗ್ಬಿಡುತ್ತೆ. ಆ ಥರ IPS ಮಾಡ್ಕೊಂಡು ಬರ್ತಾರೆ. ಅದೇ ಆ ರೀತಿ ಮಕ್ಕಳಾಗಿರೋದು ತುಂಬ ಉನ್ನತ ಸ್ಥಾನ ಪಡೆದಿರುವಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಹಾಗಂತ ನಾವು ಮಕ್ಕಳಾಗಿದ್ದೀವಿ, ನಾವು ಮದುವೆ ಮಾಡ್ಕೊಂಡ್ರೆ ಮಕ್ಕಳಾಗ್ತಾರೆ ಸರ್, ಮದುವೆ ಆದ್ಮೇಲೆ ಮಕ್ಕಳಾಗಲೇಬೇಕಲ್ಲ, ಸಹಜ. ಅದೇನಾ ಆ ಉನ್ನತ ಸ್ಥಾನಕ್ಕೆ ಹೋದಾಗ ಏನಾಗುತ್ತೆ, ಅದ್ರ ಎಲ್ಲ ನಮಗೆ ಸಿಗುತ್ತೆ, ಸಮಾಜನ ಉಳ್ಕೊಳ್ತೀವಿ. ಅದೇ ಅದಕ್ಕೋಸ್ಕರ ನೀವು ಈಗ ಓದ್ತಿರೋದು ವಿಚಾರದಲ್ಲಿ ಮದುವೆ ಆಯ್ತು ಅನ್ನೋದು ಆಯ್ತಲ್ಲ, ಗುರಿ ಸಾಧನೆ ಮಾಡಲಿಕ್ಕೆ ನಾವು ಕೊನೆವರೆಗೂ, ಇಲ್ಲಿವರೆಗೂ ಕೊನೆಯವರು KFC ಅಂತ ಕೇಳಿರ್ತೀವಿ, ತಿಂದಿರ್ತೀರ ತುಂಬ ಜನ. ಅದೇನಾ ಅದು ಸ್ಥಾಪನೆ ಮಾಡಿದವ್ರು ಯಾವಾಗ ಗೊತ್ತವರು, ಅವ್ರು ರಿಟೈರ್ಡ್ ಆದ್ಮೇಲೆ, ರಿಟೈರ್ಡ್ ಆಗೋದಿಲ್ಲ ಎಷ್ಟು ವರ್ಷ, 60 ವರ್ಷ ರಿಟೈರ್ಡ್ ಆದ್ಮೇಲೆ ಅವ್ರು ಅದನ್ನ ಸ್ಥಾಪನೆ ಮಾಡಿ ಇಡೀ ವರ್ಲ್ಡಲ್ಲಿದೆ. ಆ ರೀತಿ ವಯಸ್ಸು ಮತ್ತೆ ಸಮಯ ಸಾಧನೆ ಮಾಡಲಿಕ್ಕೆ ಅಡ್ಡಿ ಬರೋದಿಲ್ಲ, ನಾವು ನಿರ್ಧಾರ ಮಾಡಬೇಕು ಅಷ್ಟೇ. ನಾನು ನಿರ್ಧಾರ ಮಾಡಿದ್ರೆ ಅದಾಗತ್ತೆ. ಅದಾಯ್ತಾ, ಈ ವಿಚಾರದಲ್ಲಿ ನೀವು ಸಾಧನೆ ಮಾಡಿ ಮುಂದೆ ನಿಮ್ಮ ಜೀವನ ರೂಪಿಸಿಕೊಳ್ಳಿ ಅಂತ ಆಶಿಸ್ತಾ, ಅದಾಯ್ತಾ, ಈ ಒಂದು ಗುರುವಂತ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನ್ನ 3-4 ವರ್ಷಗಳ ಒಂದು ಕನಸು. ಆದರೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಶಾಲಾ ಮಟ್ಟದಲ್ಲಿ ಈಗ ಪ್ರಾರಂಭ ಆಗಿದೆ. ಅದಾಯ್ತಾ, ಇದಕ್ಕೆ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಅದನ್ನ ಒಂದು ಉನ್ನತವಾದ ಕಾರ್ಯಕ್ರಮವನ್ನ ಮಾಡೋಣ, ಯಶಸ್ವಿಯಾಗಿ ಮಾಡೋಣ. ಎಲ್ಲ ವಿದ್ಯಾರ್ಥಿಗಳು ಸೇರಿಸಿ ಈಗ ಆಲ್ರೆಡಿ ಗ್ರೂಪ್ ಮಾಡಿದ್ದೀವಿ. ಅದೇನಾ ಎಲ್ಲ ವಿದ್ಯಾರ್ಥಿಗಳು ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ. ಅದೇಗಾಗುತ್ತೆ ಅಂದ್ರೆ ಅದೊಂದು ಮೆಸೇಜ್ ಆಗಿದೆ. ಈಗಾಗಲೇ ನಮ್ಮ BMD ಸರ್ ಹೇಳ್ತಾ ಇದ್ರು, ಮಾತೃದೇವ, ಪಿತೃದೇವ ಮತ್ತೆ ಆಚಾರ್ಯ ದೇವ, 3 ನಮ್ಮ ದೃಷ್ಟಿಯಲ್ಲಿ ನಾವು ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು, ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು. ನಾವು ಯಾವುದೇ ಗುರಿ ತರಬೇಕಾದ್ರೆ ನಮ್ಗೆ ಏನು ತೊಂದರೆ ಆಗೋದಿಲ್ಲ. ಅದೆಲ್ಲ ತಂದೆ ತಾಯಿ ಸಪೋರ್ಟ್ ಇರುತ್ತೆ, ಗುರು ಸಪೋರ್ಟ್ ಇರ್ತಾರೆ. ಗುರಿ ನಿರ್ಧಾರ ಮಾಡಿದ್ರೆ ನಾವು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಅದೆಲ್ಲ ಓಕೆ. ಈ ವಿಚಾರವಾಗಿ ನಾನು ಹೇಳ್ಬೇಕು ಅಂತಂದ್ರೆ, ನಾನು ಯಾಕಂದ್ರೆ ನೀವೆಲ್ಲ ಇದ್ದಾಗ ಇಲ್ಲಿ ನಾನು ಹಿಂದಕ್ಕೆ ಹೋಗಿ ನೆನಪು ಮಾಡ್ಕೋಬೇಕು ಅಂತಂದ್ರೆ, ಯಾಕಂದ್ರೆ 2012 ನಾವು ಇಲ್ಲಿಗೆ ಬಂದಾಗ, 2012 ಜನವರಿ 27 ನಾವು ಇಲ್ಲಿಗೆ ಬಂದಾಗ ಇಲ್ಲಿನ ವ್ಯವಸ್ಥೆ ನೀವು ನೋಡಿಲ್ಲ. ಇಲ್ಲಿ ಕಾರ್ಯ ಮಾಡ್ತಿರೋ ನೋಡಿದ್ದೀಗ. ಅದಾಯ್ತಾ, ಅದಾಯ್ತಾ, ಯಾಕಂದ್ರೆ ಬರೀ ಫಾರೆಸ್ಟ್ ಇದ್ದಾಗಿತ್ತು, ಅದೆಲ್ಲ ಸಾಧಿತ್ತು. ಅದಾಯ್ತಾ, CR ಸರ್ ಬಂದಿಲ್ಲ, ನಮ್ಮ ಲಕ್ಷ್ಮಿ ಇದ್ರೆ ಏನು ಸಾಧಿದ್ರು, ನೀವು ವಯಸ್ಸಿದ್ರು. ಅದಾಯ್ತಾ, ಜೈನ ಮಾಸ್ಟರ್ ಬಂದಿಲ್ಲ, ಅವಾಗೆಲ್ಲ ದೊಡ್ಡ ಫಾರೆಸ್ಟ್. ಅದಾಯ್ತಾ, ಅದನ್ನ ನೆನೆಸ್ಕೊಂಡ್ರೆ, ಯಾಕಂದ್ರೆ ಟೀಚರ್ಸ್ಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲ ಗೊಬ್ಬರಿಗೆ ಇಟ್ಕೊಂಡು ಬಂದಿದ್ವಿ, ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ. ಪ್ರತಿ ವರ್ಷ ಹಂತವಾಗಿ ಅಷ್ಟೇ ಮಾಡ್ಕೊಂಡು ಬಂದಿದ್ವಿ. ಭಾಳ ಹಿಂದಕ್ಕೆ ಹೋಗೋದೇನು ಬೇಡ, ಬರೀ ನಿಮ್ಮ ಬ್ಯಾಚಿಗೆ ತೆಗೆದುಕೊಂಡ್ರೆ ನೀವು ಹೇಳ್ತಾರೆ ನಿಮ್ಮ ಬ್ಯಾಚ್ ಹೇಳ್ಸ್ಕೊಂಡು ನನಗೆ ಒಂದು ಟೈಮು ಬಹಳ ನೋವಾಗುತ್ತೆ. ಯಾಕಂದ್ರೆ ತ್ರಿಶೂಲ್ ಬಾಬು ರಾಕೇಶ್ ಈ ಸಂಪರ್ಲಿ ಮುನಿಸ್ಬಿಟ್ರೆ 2 ಗಂಟೆ ಅಡ್ಡೇದವ್ರು ಒಳಗಡೆ. ಅದೇದಾ 8ನೇ ಶುರು ನೀರು ಎತ್ಕೊಡೋದು, ಒಳಗೆ ಬಿಟ್ರೆ ಅವ್ರು ಗಿನ್ನೆ ಎತ್ತಿ ಕೊಡೋದು. ಯಾಕಂದ್ರೆ ಸ್ವಲ್ಪ ಸುಮಾರಾಗಿ ಫಿಸಿಕಲಿ ಚೆನ್ನಾಗಿದ್ರು ಅವರು. ಇವನು ಒಳಗೆ ಬಿಟ್ರೆ ಕನಿಷ್ಠ ದಿನಕ್ಕೆ 400-500 ಬಿಂದಿಗೆ. ಸ್ವಲ್ಪ ಹೆಚ್ಚು ಕಮ್ಮಿ ನನಗೆ ಭಯ BMS ಭಯ ಒಳಗೆ ಬಿಡಿಸ್ಬಿಟ್ರೆ ಬರೀ ನೀರು ಹಾಕೋದೇ ಕೆಲಸ. ಈಗ ಅಟ್ಲೀಸ್ಟ್ ಹೇಗೆ ಅಲ್ಲಿ ಮೋಟರ್ ಆನ್ ಮಾಡಿ ಗೇಟ್ ಬರ್ತಿರುವ ಅಂತಂದ್ರೆ ಕೆಲವು ಅಟ್ಲೀಸ್ಟ್ ಚೆಕ್ ಮಾಡಿಲ್ಲ, ನೀರು ವೇಸ್ಟ್ ಆಗ್ತಿದ್ರು ಹಂಗೆ ಓಡಾಡ್ತಿರ್ತೀರ. ನೋಡಿದ್ರಿ ನಿಮ್ಮನ್ನೆ, ನೀರಿಗೆ ಬಂದಿರ್ತಾರಲ್ಲ, ಹೊಸ ನೀರು ಹೋಗ್ತಾ ಇರ್ತಾರೆ ಸಿಮೆಂಟ್ ಮೇಲೆ. ಅಟ್ಲೀಸ್ಟ್ ವಾಲ್
ಕಡಿಮೆ ಮಾಡೋ ನೀರು ಅನ್ಸೋದಿಲ್ಲ ನಿಮಗೆ ಕೆಲವರಿಗೆ. ಅದೇ ಇಲ್ಲ ಇವ್ರ ಪರಿಶ್ರಮ ನೋಡಿದ್ರೆ ಇಷ್ಟೆಲ್ಲ ಗಿಡಗಳು ದೊಡ್ಡದಾಗಿದೆ, ಇಷ್ಟೆಲ್ಲ ಪರಿಸರ ಚೆನ್ನಾಗಿದೆ, ಇವತ್ತು ತಗೊಳ್ತಾ ಇದ್ವಿ ಅಂತಂದ್ರೆ ಈ ಬ್ಯಾಚಿನವರು ಬರೀ ಬಿಂದಿಗೆ ನೀರು ಹಾಕಿರೋದು. ಏನ ಬಿಂದಿಗೆ. ಆಮೇಲೆ ಲಾಕ್ಡೌನ್ ಟೈಮಲ್ಲಿ ಅದೊಂದು ದೊಡ್ಡ ಇತಿಹಾಸ ಬಿಡಿ, ಟ್ರಿಪ್ ಲೇಕ್ ಬಂತು ಅಂತ. ಅದಕ್ಕೆ ಏನ್ ಮಾಡ್ತಾರೆ ವಿ ಪಿ ಮೇಡಮ್ ಅದು ಬಿಲ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ವಿ, ಟೈಮ್ ಆಗಿತ್ತು, GST ಕಟ್ಟಿ ಬಿಲ್ ರೆಡಿ ಮಾಡಿಬಿಟ್ಟಿದ್ವಿ, ಟೈಮ್ ಆಗಿದೆ 12 ತಾರೀಕು ಕೊಡ್ಬೇಕಂದ್ರೆ ನಮ್ಮ ಹತ್ರ 8ನೇ ತಾರೀಕು ಬಿಲ್ ಆಗಲ್ಲ ಅಂತ ಹೇಳಿದ್ರೆ ಕೊನೆಗೆ ಮೇಡಮ್ ಸರ್ ಫೋನ್ ಮಾಡಿ, ಸರ್ ಅದು GST ವೇಸ್ಟ್ ಆದ್ರೂ ಪರವಾಗಿಲ್ಲ ಬಿಲ್ ರೆಡಿ ಮಾಡಿ ಸರ್ ಮಾಡೋಣ. 85,000 ಗಂಟೆ ಟೈಮು ರೆಡಿ ಮಾಡಿ ಟ್ರಿಪ್ಗಳು ಬೋರ್ಡ್ಗಳು ಅವೆಲ್ಲ ನೆನೆಸ್ಕೊಂಡ್ರೆ ಅದೇದಾ ಈಗಲೂ ಅವೆಲ್ಲ ಮಾಡಿಬಿಟ್ಟು ಅನ್ಸುತ್ತೆ. ಈಗ ಲಾಕ್ಡೌನ್ ಕರೆಕ್ಟಾಗಿ ಡ್ರಿಪ್ ರೆಡಿ ಇತ್ತು. ಲಾಕ್ಡೌನ್ ಟೈಮಲ್ಲಿ 3 ತಿಂಗಳು ನಾವು ಶಾಲೆ ಕಡೆ ಬರಲೇ ಇಲ್ಲ. ಜೇನವಾಶ ಒಬ್ಬರು ಮಾತ್ರ ಕದ್ದು ಮುಚ್ಚಿ ಲಾಕ್ಡೌನ್ ಟೈಮಲ್ಲಿ ಯಾರು ಓಡಕ್ಕೆ ಆಗ್ತಿಲ್ಲಲ್ಲ, ಅವ್ರು ಮಾತ್ರ ಹೆಂಗೆ ಬರ್ತಿದ್ರು ಬಂದು ಮೋಟರ್ ಆನ್ ಮಾಡ್ಕೊಂಡು ಗಿಡಗಳು ಉಳಿಸ್ಕೊಂಡು ಹೋಗೋದು. ಅದು ಮೊದಲು ನೀರು ಹಾಕ್ತಿದ್ವಿ. ಲಾಕ್ಡೌನ್ ಟೈಮಲ್ಲಿ ಯಾರು ಬರೋಕ್ಕಾಗ್ತಿತ್ತು ಗೊತ್ತಿಲ್ಲ. ಲಾಕ್ಡೌನ್ ಟೈಮ್ ನೀವೆಲ್ಲ ಮನೇಲಿ ಇದ್ರೆ ಯಾರು ಬರೋಕ್ಕಾಗ್ತಿಲ್ಲ. ಅದು ಮೊದಲೆಲ್ಲ ಬಂದು ನೀರು ಹಾಕ್ತಾ ಇದ್ರು. ಅದೆಲ್ಲ ಎನಿಸ್ಕೊಂಡ್ರೆ ಶಾಲಾ ಪರಿಸರದಲ್ಲಿ ಶಾಲೆ ಉಳಿಸ್ಲಿಕ್ಕೆ ಅದೇನಾ ನಾವು ಪಾಠ ಮಾಡಿದ್ವಿ, ನಾವು ಮಾರ್ಗದರ್ಶನ ಕೊಟ್ಟಿದ್ವಿ. ಆದ್ರೆ ನಿಮ್ಮ ಪಾತ್ರ 100ಕ್ಕೆ 1000% ಹೆಚ್ಚಿದೆ. ಅದಾಯ್ತಾ. ಈಗಲೂ ಅಷ್ಟೇ ನನ್ನ ಒಂದು ಆಸೆ ಏನಪ್ಪ ಅಂತಂದ್ರೆ ಈ ಶಾಲೆಯನ್ನ ಸರ್ಕಾರಿ ಶಾಲೆ ಉಳಿಬೇಕು ಅಂತಂದ್ರೆ ಹಳೆ ವಿದ್ಯಾರ್ಥಿಗಳು ಮನಸ್ಸು ಮಾಡಿ ಮಾಡ್ಬೇಕು. ಏನ್ ಸರ್ ನಾವೇ ಸರ್ ಮಾಡ್ಬೇಕು, ನಾವು ಸಂಪಾದನೆ ಮಾಡ್ಕೊಳ್ಬೇಕಲ್ಲ, ಈ ಸಂಪಾದನೆ ಮಾಡ್ಕೊಳ್ಬೇಕಾಗಿಲ್ಲ. ಇರೋದನ್ನ ಈಗ ಉಳಿಸ್ಕೊಂಡು ಅದಾಯ್ತಾ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರ್ಸಾಗ ಮಾಡಿ ಅಷ್ಟೇ. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಹೆಂಗ್ ಸೇರಿಸ್ಬೋದು, ನೀವು ಉನ್ನತ ಸ್ಥಾನಕ್ಕೆ ಹೋದ್ರೆ ನೀವು ಬೆಲ್ ಮಾಡಿ ತೋರಿಸ್ಬೋದು. ನಾನು ಓದಿ ಶಾಲೆ ಯಾವುದು ವಿರೂಪಾಕ್ಷ ಹೈಸ್ಕೂಲ್. ಸುಶೀಲ್ ಬಾಬು ವಿರೂಪಾಕ್ಷ ಹೈಸ್ಕೂಲ್ ಅಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಾನಂದ್ರೆ ಸುಶೀಲ್ ಬಾಬುನೇ ಇಲ್ಲಿ ಹೋಗಿದ್ದಾನೆ, ನಮ್ಗೆ ಯಾಕೆ ಆಗೋದಿಲ್ಲ? ಖಂಡಿತ ಆಗುತ್ತೆ. ಅದೇನಾ ಹಾಗೆ ಪ್ರತಿಯೊಬ್ಬ ನೀವು ಯಾವ್ದೇ ಸ್ಥಾನಕ್ಕೆ ಹೋಗಿ ಅವನು IIT ಮಾಡ್ಕೊಂಡು ಅವನೇನ ಸ್ಥಾನಕ್ಕೆ ಹೋಗ್ತಾನೆ ಅಂತಂದಲ್ಲ. ಅದೇದಾ ಯಾಕಂದ್ರೆ ಒಬ್ಬ ಗಾರೆ ಕೆಲಸ ಮಾಡೋದು ಕೂಡ ಇಂಜಿನಿಯರ್ ಬಂದು ಗಾರೆ ಮೇಷ ಮಾತಾ ಕೇಳಬೇಕು. ಯಾಕಂದ್ರೆ ಇಂಜಿನಿಯರ್ ಬರೀ ಪ್ಲಾನ್ ಕೊಡ್ತಾನೆ ಅಷ್ಟೇ, ಗಾರೆ ಮೇಷ ಮಾತಾ ಕೇಳೋದು. ಯಾರು ಏನ್ ಕೆಲಸ ಮಾಡ್ತೀವಿ ಅಂತ ಮಾಡೋದಲ್ಲ. ಅದಕ್ಕೆ ಆ ಕೆಲಸ ನಾವೇನಾಗಿರ್ಬೇಕು ಅಲ್ಲಿ ಹೇಳ್ತಲ್ಲ, ಆ ಕೆಲಸ ನಾವು ಓವರ್ ಆಗಿರ್ಬೇಕು. ಅದನ್ನ ನಾವು ಡಿಗ್ರಿ ತಗೋಬೇಕು. ಯಾವುದೇ ಕೆಲಸ ಎಲ್ಲ ನಮ್ಮ ಹತ್ರ ಬರುತ್ತೆ, ನಾವು ಸ್ಥಾನಕ್ಕೆ ಹೋಗಿರ್ತೀವಿ. ಅದೇದಾ ಹಾಗೆ ಶಾಲೆ ಉಳಿಯೋಕೆ ಸಾಧ್ಯ ಆಗುತ್ತೆ. ನೀವು ನೋಡ್ಕೊಂಡು ಇನ್ನಷ್ಟು ವಿದ್ಯಾರ್ಥಿ ಇವತ್ತು ನಮ್ಮ ಶಾಲೆಗೆ ತುಂಬಾ ಜನ ಅಡ್ಮಿಷನ್ ಚೆನ್ನಾಗಿದೆ. ತುಂಬಾ ಶಾಲೆಗಳು 50 ಒಳಗಡೆ ಬಂದ್ಬಿಟ್ಟಿದೆ. ಸ್ಟ್ರೆಂತ್ ಎಷ್ಟು ಒಳಗೆ ಬಂದಿದೆ? 50 ಒಳಗಡೆ ಬಂದಿದೆ. ಆದ್ರೆ ನಮ್ಮ ಟೋಲ್ ಪಕ್ಕದಲ್ಲಿ ಇದ್ರು 100 ಮೇಲೆ ಯಾಕೆ ಸ್ಟ್ರೆಂತ್ ಇದೆ ಅಂತಂದ್ರೆ ಇದೆಲ್ಲ ನೀವು ಮುಂದೆ ಹೋಗಿ ಚೆನ್ನಾಗಿ ಓದ್ತಾ ಇರೋದ್ರಿಂದ ನೀವು ಅದಕ್ಕೆ ಪ್ರಚಾರ ಮಾಡ್ತೀರ ಅಂತ. ಆದ್ರೆ ಒಂದು ಮಾತ್ರ ಪ್ರಚಾರ ಮಾಡ್ಬೇಕಪ್ಪ. ಅದಕ್ಕೆ ಇತ್ತೀಚೆಗೆ ಬಹಳ ಕಡಿಮೆ ಮಾಡಿದೀನಿ. ಏನ್ ಸರ್ 99% ಕಡಿಮೆ ಮಾಡ್ತೀನಿ. ತುಂಬಾ ಜನ ಅಡ್ಮಿಷನ್ ಬರ್ತಾರೆ ಅಂದ್ಬಿಟ್ಟು ಇಲ್ಲಿ ಈ ಕಡೆ ಬೇಬಿ ಸರ್ ಏನ್ ಸರ್ ಏನಾದ್ರು ನೀವು ಯಾಕಂದ್ರೆ ಇವ್ನು ಕೇಳಿ ಯಾವಾಗಾದ್ರು 3 ಸಂಖ್ಯೆ ತಿಂದಿದಾರ ಅಂದ್ರೆ ಕಡಿಮೆ ತಿಂದಿರೋದು ಅದಾಯ್ತಾ. ಬಟ್ ಅವ್ರಿಗೆಲ್ಲರಿಗೂ ಯಾರಿಗೂ ಉದ್ದೇಶಪೂರ್ವವಾಗಿ ಯಾರು ಕೊಡ್ತಿಲ್ಲ. ಅದಕ್ಕೆ ಅವರೆಲ್ಲ ಮಾತಾಡಬೇಕು. ವಿಷಯ ಮಾತಾಡ್ಬೇಕಾದ್ರೆ ಮಾತಾಡ ಚೆನ್ನಾಗಿ ನೀನು ಭಯ ಸ್ಟೇಜ್ ಭಯ ಆಗ್ತಿಲ್ಲ. ಈಗ ಇನ್ನೂ ತುಂಬಾ ಜನ ಮಾತಾಡೋದಿದ್ದೀರಾ. ನಿಮ್ಗೆ ಏನು ಅಂತಂದ್ರೆ ಏನೇ ಮುಂದೆ ಬಂದು ಮಾತಾಡಕ್ಕೆ ಏನೋ ಒಂಥರ ಭಯ ಬಿಟ್ಬಿಡಿ. ಅರ್ಥ ಆಯ್ತಾ. ನಿಮ್ಮಲ್ಲಿರೋ ಒಂದು ಭಕ್ತಿ ಆಗೇ ಇರಲಿ, ಬಟ್ ಧೈರ್ಯ ಮಾಡಿರುವ ದರ್ಶನ ಮಾತಾಡೋದು ರಮ್ಯ ಅಂತ ಮಾತಾಡಿ ನಾನು ಬಹಳ ಖುಷಿ ಆಯ್ತು. ರೋಹಿತ್ ಅಂತ ಮೊದಲೇ ಸ್ವಲ್ಪ ಧೈರ್ಯ ಅಂತ ಮಾತಾಡೋದು, ಬಟ್ ರಮ್ಯ ಇಷ್ಟಪಟ್ಟು ಮಾತಾಡೋದು ನನಗೆ ಅನ್ಸಿಲ್ಲ. ದರ್ಶನ್ ಮಾತಾಡ್ತಾ ಇರಲಿಲ್ಲ. ಅವನು ಬಹಳಷ್ಟು 1 ವರ್ಷ ಕೂಡ ಮಾಡ್ಕೊಂಡ ಕೆಳಲ್ಲ ಏನು ಮಹೇಶ್ ಎಲ್ಲ ಇದ್ದೀರಾ ಸತೀಶ್ ಎಲ್ಲ ಅವನು ಸಂತೋಷ. ಗಣೇಶ್ ಅಂತೂ ಸ್ಪೋರ್ಟ್ಸ್ ಅಲ್ಲಿ ಎಲ್ಲದಲ್ಲೂ ಈಗ ಅವನು ಕೂಡ ನಿಂತ್ಕೊಂಡಿಲ್ಲ. ನಿಂತ್ಕೊಂಡು ತೋರ್ಸ ಮುಖಾಲಿ ಸ್ಪೋರ್ಟ್ಸ್ ಎಲ್ಲ ಅವನು ಶೀಲ್ಡ್ ಎಲ್ಲದಲ್ಲ ಸ್ಪೋರ್ಟ್ಸ್ ಎಲ್ಲ ಅವನೇ ಫಸ್ಟ್. ಅವ್ರ ಅಣ್ಣ ಇದ್ದ ಅವನಷ್ಟೇ ಚಾಂಪಿಯನ್, ಎಲ್ಲ ಸ್ಪೋರ್ಟ್ಸ್ ಚಾಂಪಿಯನ್. ಎಲ್ಲ ದಿನ ಇದ್ದಾರೆ ನೀವು ಗಂಗಾಪುರದಲ್ಲೇ ಸ್ವಲ್ಪ ವರ್ಷ ಒದ್ದಾಡ್ತಿದ್ದು ನಮ್ಮ ಹರೀಶಲ್ಲಿ ನಮ್ಗೆ ಆ ಕಾಲ ನಾವು ಈ ಕಾಲ ನಾವು ಒದ್ದಾಡ್ತೀರ ಎಲ್ಲದಲ್ಲೂ ಚಾಂಪಿಯನ್ ಇಲ್ಲ ಅವರು. ನಿಮ್ಗೆ ಇದ್ದಾರೆ, ನಿಮ್ಗೆ ಆದರ್ಶವಾಗಿಲ್ಲ, ಇನ್ನಾನ ಆದರ್ಶವಾಗಿ ಗೊತ್ತಿಲ್ಲ. ಇವತ್ತು ನಿಮ್ಗೆ ಕ್ಲಾಸ್ ತಗೋಬೇಕು, ನಿಮ್ಗೆ ಯಾಕೆ ಇಲ್ಲಿ ಕುಡಿಸಿ ಅಂತಂದ್ರೆ ಇವ್ರನ್ನ ಸ್ವಲ್ಪ ಇದು ಮಾಡ್ಕೊಳ್ಳಿ ಅಂತ. ಅದೇದಾ ಏನ್ ಸಾಧನೆ ಮಾಡಿದ್ದಾರೆ ಹೇಗಾಯ್ತು ನಾವು ವಿಜಯ್ ಹೇಳುತ್ತಲ್ಲ ಅವನೇ ಖೋಖೋನಲ್ಲಿ ಒಂದು ವಿಷಯದಂಗಾಗಿ ಖೋಖೋ ಹುಳಿ ಮಾಡೋದಕ್ಕೆ ಇದ್ದಾಗ ವರ್ಷ ನಾವು ಇಲ್ಲೇ ಮಾಡ್ತಿದ್ದೇವೆ. ಅದೇದಾ ಅದು ಸಾಧನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ರೆ ನಮ್ಗೆ ಏನು ನೋವು ಅಡ್ಡ ಬರಲ್ಲ. ಮಾಡಬಾರ್ದು ಅಂದ್ಕೊಂಡ್ರೆ ಎಲ್ಲವೇನಾಗುತ್ತೆ ಅಡ್ಡ ಬರುತ್ತೆ. ಇವತ್ತು ಇಲ್ಲಿ ಬರಬಾರ್ದು ಅಂತ ಅಂದ್ಕೊಂಡ್ಬಿಟ್ಟೆ ನಾನು ಬರಕ್ ಆಗ್ತಿರ್ಲಿಲ್ಲ. ಇಲ್ಲಿ ಬರಬಾರ್ದು 6 ಗಂಟೆ ಇಲ್ಲ ಕರೆಕ್ಟ್ ಆಗಿ ಇಲ್ಲಿಗೆ ವಿರೂಪಾಕ್ಷ 270 ಕಿಲೋಮೀಟರ್ ದೂರದಲ್ಲಿದೆ. ಬೆಳಿಗ್ಗೆ 6 ಗಂಟೆಯಿಂದ ನಿದ್ದೆ ಮಾಡ್ತಾ ಇದ್ದೆ. 6 ಗಂಟೆಗೆ 6 ಗಂಟೆ ಎಚ್ಚರ ಆಯ್ತು. ಮಲಗಿದ 5 ಗಂಟೆಗೆ ಒಂದೇ ಒಂದು ನಿದ್ದೆ ಮಾಡಿದ್ರು. ರಾತ್ರಿ ನಿದ್ದೆ ಇಲ್ಲ, 1 ಅವರ್ ನಿದ್ದೆ ಮಾಡಿದ್ರು. 5 ಗಂಟೆ ಮಲಗಿದ 6 ಗಂಟೆ ಎಚ್ಚರ ಆಯ್ತು. 6 ಗಂಟೆ ಎಚ್ಚರ ಮಾಡ್ತಿದ್ದು ಇದು ಮಿಸ್ ಆಗ್ಬಿಡುತ್ತೆ. ಅದಾಯ್ತಾ. ಅದು ಬರಬೇಕು ಅನ್ಕೊಂಡ್ಬಿಟ್ರೆ ಅದೇನು ಸಮಸ್ಯೆ ಇಲ್ಲ. ನೀವು ಅಷ್ಟೇ ಮಾಡಬೇಕು ಅನ್ಕೊಂಡ್ಬಿಟ್ರೆ
100% ಮಾಡ್ತಾರೆ, ಯಾವುದೇ ಸಾಧನೆ ಇರ್ಬೋದು. ಅದೇ ಓಕೆ. ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮ ಸಿಂಪಲ್ ಆಗಾದ್ರು ಮಾಡಿ ಎಲ್ಲರನ್ನ ಕಳಿಸ್ಲಿಕ್ಕೆ ಏನು ಪರಿಶ್ರಮ ಪಟ್ಟಿದ್ದಾರೆ, ನೀವು ಏನು ಮಾಡಿದ್ರೆ ಗೊತ್ತಿಲ್ಲ. ಕೃಷಿಗಳ ಮೂರ್ತಿಜಿ ಅದಾಯ್ತಾ, ನನ್ನ ಕಡೆ ಮ್ಯಾಕ್ಸಿಮಮ್ ಗೈಡೆನ್ಸ್ ಮಾಡ್ತಾ ಬಂದೆ. ಕೊನೆ ಮಟ್ಟವರೆಗೂ ಇದೆಲ್ಲ ಒಂದು ಕಡೆ ಇದಾಗತ್ತೆ ಅದನ್ನು ನೂರಷ್ಟು ಯಶಸ್ಸು ಸಾಕ್ತಾ ಇದೆ. ಮುಂದೆ ದೊಡ್ಡ ಕಾರ್ಯಕ್ರಮ ಆಗಬೇಕು ಅನ್ನೋದು ನನ್ನ ಆಸೆ. ನೀವೆಲ್ಲರೂ ಕೈ ಜೋಡಿಸಿದ್ರೆ ಶಾಲಾ ಕಡೆಯಿಂದ ನಾವು ಸಹಕಾರ ಸಿಗುತ್ತೆ. ಈ ವಿಚಾರವಾಗಿ ನಾನೇ ಎಲ್ಲರಿಗೂ ಧನ್ಯವಾದ ಹೇಳಬೇಕು ಅನ್ನೋ ವಿಚಾರ. ಯಾಕೆಂದರೆ ಈ ಬಿಜಿ ಶೆಡ್ಯೂಲಲ್ಲಿ ಪ್ರತಿಯೊಂದು ಅವರಾದ ಬಿಸಿ ಇರುತ್ತೆ. ಯಾಕಂದರೆ ಬಿ ಎಸ್ ಸಿ ಬೆಂಗಳೂರಲ್ಲಿ ಯು ಪಿ ಮೇಡಮ್ ಅಂತೂ ಅವರು 3 ತಿಂಗಳಿಂದ ಆಬ್ಸೆಂಟಾಗಿ ಕೇಸ್ ಸ್ವಲ್ಪ ಪ್ರಾಬ್ಲಮ್ ಆಕ್ಚುಲಿ ಗೊತ್ತಾಗ್ದಂಗೆ ಅವರು ಮ್ಯಾನೇಜ್ ಮಾತಾಡ್ತಾ ಇದ್ದಾರೆ. ಇನ್ನು ಏನು ಸರ್ ಅಂತ ಅವರು ತುಂಬ ಬಿಸಿ ಇರ್ತಾರೆ. ನಾವು ಪ್ರವೀಣ್ ಸರ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟು ಮಂತ್ರಿ ಮಾಡ್ಕೊಂಡು ಗೊತ್ತಿಲ್ಲ. ಇನ್ನು ನಾವಿಲ್ಲೇ ಇದ್ದೀವಿ. ನಾನು ರಾಧಾಕೃಷ್ಣ ಅವರು ಇವತ್ತು ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಅವತ್ತು ಶಾಲೆಗೆ ಶಿಫ್ಟ್ ಆದಾಗ ಅವರೇ ಕಾರಣ, ಡಿಸ್ಟ್ರಿಕ್ಟ್ ಬರೋಕ್ಕೆ ಅವರೇ ಕಾರಣ, ಸಾಕಷ್ಟು ಡೆವಲಪ್ಮೆಂಟ್ ಕಾರಣ. ಇವತ್ತು ಏನೇ ಸಮಸ್ಯೆ ಇದ್ರು ಫಸ್ಟ್ ಕರೆಯೋದಾರಲ್ಲ ಅವರೇ ಫಸ್ಟ್ ಪ್ರೆಸಿಡೆಂಟ್ ಬೇರೆ ಇದ್ರು ಅವರೇ ನಮಗೆ ಗೌರವ ಸಿಕ್ಕಿದ್ರು. ಅವ್ರನ್ನ ಕರೆದು ಎಲ್ಲ ರೀತಿಯಲ್ಲೂ ನಾವು ಅವ್ರ ಸಹಕಾರ ಪಡ್ಕೊಂಡು ಬಂದಿದ್ದೀವಿ. ಇನ್ನು ಇವಾಗ ಪರ್ಮನೆಂಟ್ ಅಧ್ಯಕ್ಷರು ನಮ್ಮ ಡಿಗ್ರಿಸಿದ ಜೆ ಎಸ್ ಮೇಡಮ್ ಅಂತೂ ತುಂಬ ಬಿಸಿ ಗೊತ್ತು. ಆಲೋನ್ ಮೇಡಮ್ ಬರಲೇಬೇಕು ಅಂತ ಗಾಯತ್ರಿ ಮೇಡಮ್ಗೆ ಏನಿದೆ ಬೆಳಗ್ಗೆ ಕೂಡ ಫೋನ್ ಮಾಡಿದ್ರು. ಇನ್ನು ಮನೇಲಿ ಇದ್ದೀನಿ ಇರಲಿ, ಯಾಕಂದರೆ ಒಂದು ಸಣ್ಣದ ಶುರುವಾದರೆ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಲಿಕ್ಕೆ ಕಾರಣ ಆಗುತ್ತೆ ಅಂತ ಒಂದೊಂದು ಬೇಗ ಆದಷ್ಟು ಬೇಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ. ಅದೇ ನಮ್ಮ ಮುಂದೆ ಅವ್ರ ಬೆಳಿಗ್ಗೆ ಕೆಲಸ ಸರ್ ಅಲ್ಲಿ ಅಡುಗೆ 3 ಜನಕ್ಕೂ ಹೇಳಿದ್ವಿ ಅಂತಂದ್ರೆ ಅಡುಗೆ ಯಾಕೆ ಒಬ್ಬರೇ ಹೇಳಿದ್ರೆ ಇಲ್ಲ ಗೊತ್ತಿಲ್ಲ. ಇಲ್ಲ 8 ಕುಕ್ಕಿಗೆ ಹೇಳಿದ್ರೆ ಗೊತ್ತಿಲ್ಲ. ಯಾಕಂದ್ರೆ ಅಡುಗೆಯವರು ಅವರು ಇವತ್ತು ಇಲ್ಲೇ ಅಡುಗೆ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಯಾವಾಗಲೂ ಅಡುಗೆ ಮಾಡ್ತಾ ಇರ್ತಾರೆ, ಬೇಡ ಅವ್ರ ಕೈಯಲ್ಲಿ ಮಾಡಿಸೋದು ಬೇಡ, ಹೊರಗಡೆ ಮಾಡಿಸ್ಕೊಂಡ್ಬಂದು ಅವ್ರ ಜೊತೆ ತಿನ್ನೋಣ ಅಂತೇಳಿ ಇವತ್ತು ಹೊರಗಡೆ ಅಡುಗೆ ಮಾಡಿಸ್ಕೊಂಡಿದ್ದೀರಾ. ಅದೇ ಅದು ಭಾಳ ಖುಷಿ ಆಯಿತು. ಎಲ್ಲರೀಗ ಗ್ರೂಪ್ಕೊಟ್ಟು ಇಲ್ಲೊಂದು ಗ್ರೂಪ್ಕೊಟ್ಟು ತಿಂದು ನಿಮ್ಮ ಜೊತೆ ಒಟ್ಟಿಗೆ ಊಟ ಮಾಡಿಕೊಂಡು ಅದೇ ಆಮೇಲೆ ಮುಂದಿನ ಕಾರ್ಯಕ್ರಮ ಬೇಕಾದ್ರೆ ಮಾಡ್ಕೊಳ್ಳಿ. ಯಾಕಂದ್ರೆ ನನಗೆ 25 ಎಕ್ಸಾಮ್ ಇದೆ, ಅವ್ರಿಗೆ ಕ್ಲಾಸ್ ತಗೋದು. ಕ್ಲಾಸ್ ಹೋಗ್ತೀನಿ ಅಂತ ಹೇಳಿಲ್ವಾ? ಓಕೆ, ಧನ್ಯವಾದಗಳು.